ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಇಂದು ಸಂಜೆಯೇ ಹೊಸ ಸಾರಥಿ ಫೈನಲ್ ಆಗ್ತಾರಾ? ಯಾರಿಗೆ ಸಿಗಲಿದೆ ಬಿಜೆಪಿ ಹೈಕಮಾಂಡ್ನ ಕೃಪಾ ಕಟಾಕ್ಷ? ಮಹಾರಾಷ್ಟ್ರ ಯುಪಿಯಂತೆ ರಾಜ್ಯದಲ್ಲೂ ಅಚ್ಚರಿ ಸಿಎಂ ಆಯ್ಕೆಯಾಗ್ತಾರಾ? ಬಿಎಸ್ವೈ ನಿವಾಸಕ್ಕೆ ಪರೇಡ್ ಮಾಡ್ತಾ ಇರೋ ಸಚಿವಾಕಾಂಕ್ಷಿಗಳಿಗೆ ಒಲಿಯತ್ತ ಅದೃಷ್ಟ? ಇದೆಲ್ಲವನ್ನ ನೋಡೋಣ ಇವತ್ತಿನ ನ್ಯೂಸ್ ಟಾಪ್ 9ನಲ್ಲಿ. ಇವತ್ತೇ ಫೈನಲ್ ಆಗಲಿದೆಯಾ ಹೊಸ ಸಿಎಂ ಹೆಸರು? ತೆರೆ ಮರೆಯಲ್ಲೇ ನಡೀತಾ ಇರೋ ಆಯ್ಕೆ ಆಟ ಹೇಗಿದೆ? ರಾಜ್ಯದಲ್ಲಿ ಹೊಸ ಸಿಎಂ ಅಚ್ಚರಿಯ ಆಯ್ಕೆ ಆಗಿರಬಹುದು ಅಂತ ಹೇಳಿದ್ದು ಯಾರು? ನೋಡೋಣ ಅಚ್ಚರಿ ಸಿಎಂ ನ್ಯೂಸ್ ಟಾಪ್ 9ನಲ್ಲಿ. ಹಲವು ಬೆಳವಣಿಗೆಗಳ ಮಧ್ಯೆಯೇ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಸಭೆ ನಡೆಸುವ ಬಗ್ಗೆ ಬಿಜೆಪಿ ಶಾಸಕರಿಗೆ ಮಾಹಿತಿಯನ್ನು ಈಗಾಗಲೇ ರವಾನಿಸಲಾಗಿದೆ. ಇಂದು ಸಂಜೆ ಬಿಜೆಪಿ ಶಾಸಕಾಂಗ ಪಕ್ಷದ ಮೀಟಿಂಗ್ ನಡೆಯೋ ಸಂಭವ ನಿಚ್ಚಳವಾಗಿದ್ದು, ಶಾಸಕಾಂಗ ಪಕ್ಷದ ಕಚೇರಿ ಬದಲಿಗೆ ಬಿಜೆಪಿ ಕಚೇರಿಯಿಂದ ಮಾಹಿತಿಯನ್ನ ರವಾನಿಸಲಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಶಾಸಕಾಂಗ ಸಭೆ ನಡೆಯಲಿದೆ. ಶಾಸಕಾಂಗ ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಫೈನಲ್ ಆಗುವ ಸಾಧ್ಯತೆ ಇದೆ. ದೆಹಲಿಯಿಂದ ಬರಲಿರುವ ಬಿಜೆಪಿ ವೀಕ್ಷಕರ ತಂಡವು ಸಭೆಯಲ್ಲಿ ಭಾಗಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆ ಬಗ್ಗೆ ಬಿಜೆಪಿ ಕಚೇರಿಯಿಂದಲೇ ಶಾಸಕರಿಗೆ ಮಾಹಿತಿ ರವಾನೆಯಾಗಿದೆ ಎನ್ನಲಾಗಿದೆ. ನೂತನ ಸಿಎಂ ಯಾರು ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ನೂತನ ಸಿಎಂ ಆಯ್ಕೆ ಬಗ್ಗೆ ಕಣ್ಣಾಮುಚ್ಚಾಲೆ ಆಟ ನಡೀತಾ ಇದ್ದು, ಸಿಎಂ ಯಾರು ಅನ್ನೋದು ಬಿಎಸ್ವೈ ಬಣಕ್ಕೂ ಗೊತ್ತಾಗ್ತಾ ಇಲ್ಲ, ವಿರೋಧಿ ಬಣಕ್ಕೂ ಗೊತ್ತಿಲ್ಲ. ಸೈಲೆಂಟ್ ಆಗಿಯೇ ನೂತನ ಸಾರಥಿಯ ಆಯ್ಕೆಯಾಗುವ ಸಾಧ್ಯತೆ ಇದ್ದು, ನೂತನ ಸಿಎಂ ಬಗ್ಗೆ ಬಿಜೆಪಿ ವರಿಷ್ಠರು ಸುಳಿವು ಬಿಟ್ಕೊಟ್ಟಿಲ್ಲ. ಸಿಎಂ ಸ್ಥಾನಕ್ಕೆ ಬಿಎಸ್ವೈ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಇಂದು ಸಂಜೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಎನ್ನಲಾಗಿದೆ. ಹೀಗಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗಿಯಾಗಲು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ದೆಹಲಿಯಿಂದ ಸಿಟಿ ರವಿ ಹೊರಟಿದ್ದು ಸಭೆಯಲ್ಲಿ ಹಾಜರಿರಲಿದ್ದಾರೆ ಅಂತ ಹೇಳಲಾಗಿದೆ. ಮುಂದಿನ ನಾಯಕತ್ವದ ಬಗ್ಗೆ ದೆಹಲಿಯಲ್ಲಿ ಚರ್ಚೆಯಾಗಿರುತ್ತೆ. ಯಾವ ಆಯಾಮದಲ್ಲಿ ಚರ್ಚೆ ಆಗಿದೆ ಎಂಬುದು ನನಗೆ ಗೊತ್ತಿಲ್ಲ ಅಂತ ಮಾಜಿ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವೀಕ್ಷಕರು ಏನ್ ಮಾಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಯಾರನ್ನ ಭೇಟಿಯಾಗಬೇಕು ಅಂತ ಹೈಕಮಾಂಡ್ ಹೇಳುತ್ತೆ. ಬಳಿಕ ಬಿಜೆಪಿ ಕೋರ್ ಕಮಿಟಿ ಹೈಕಮಾಂಡ್ ಚರ್ಚಿಸಿ ಮುಂದಿನ ಸಿಎಂ ಆಯ್ಕೆ ಮಾಡಲಾಗುತ್ತೆ. ಒಂದೆರಡು ದಿನದಲ್ಲಿ ನೂತನ ನಾಯಕನ ಆಯ್ಕೆ ಮಾಡಲಾಗುತ್ತೆ ಅಂತಲೂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹೊಸ ಸಿಎಂ ಆಯ್ಕೆ ವಿಚಾರದಲ್ಲಿ ಬಿಎಸ್ವೈ ಪುತ್ರ ಸಂಸದ ರಾಘವೇಂದ್ರ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಹೊಸ ಸಿಎಂ ಆಯ್ಕೆಯಲ್ಲಿ ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮಾದರಿಯಲ್ಲಿ ಅಚ್ಚರಿ ಆಯ್ಕೆಯಾಗಬಹುದು ಅಂತ ಹೇಳಿದ್ರು. 2 ತಿಂಗಳ ಹಿಂದೆಯೇ ರಾಜೀನಾಮೆ ನೀಡುವುದಕ್ಕೆ ಯಡಿಯೂರಪ್ಪ ಸಂಕಲ್ಪ ಮಾಡಿದ್ರು. ಅದರಂತೆ ನಿನ್ನೆ ರಾಜೀನಾಮೆ ನೀಡಿದ್ದಾರೆ. ಸಚಿವ ಸಂಪುಟದಲ್ಲಿ ಯಡಿಯೂರಪ್ಪನವರ ಪಾತ್ರವೇ ಇಲ್ಲ, ಇನ್ನು ಅವರ ಮಕ್ಕಳ ಪಾತ್ರ ಎಲ್ಲಿಂದ ಬರುತ್ತೆ ಅಂತ ಬಿವೈ ರಾಘವೇಂದ್ರ ಪ್ರಶ್ನೆ ಮಾಡಿದ್ರು. ನಾವು ಯಾವುದೇ ಆತಂಕದಲ್ಲಿಲ್ಲ, ಖುಷಿಯಾಗಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಹೇಳಿದ್ದಾರೆ. ಮುಂದೆ ಯಾರೇ ಸಿಎಂ ಆದರೂ ನಮಗೆ ಆತಂಕ ಇಲ್ಲ, ಉತ್ತಮ ಆಡಳಿತ ಕೊಡುವ ಸಿಎಂ ಆಗಬೇಕೆಂದು ಬಯಸುತ್ತೇನೆ. ಸಂಪುಟ ರಚನೆ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿ ಇಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಎಂಟಿಬಿ ನಾಗರಾಜ್ ತಿಳಿಸಿದ್ದಾರೆ. ನಾವು ಬಿಎಸ್ ಯಡಿಯೂರಪ್ಪ ಒಬ್ಬರನ್ನೇ ನಂಬಿ ಬಿಜೆಪಿಗೆ ಬಂದಿಲ್ಲ, ಪ್ರಧಾನಿ ಮೋದಿ ಮತ್ತು ಬಿಎಸ್ವೈ ಆಡಳಿತ ಒಪ್ಪಿ ಬಿಜೆಪಿಗೆ ಬಂದಿದ್ದೇವೆ ಅಂತ ಎಂಟಿಬಿ ನಾಗರಾಜ್ ತಿಳಿಸಿದ್ದಾರೆ. ಬಿಎಸ್ವೈ ರಾಜಕೀಯ ಜೀವನದಲ್ಲಿ ಎಲ್ಲಾ ಏಳು ಬೀಳನ್ನ ಕಂಡಿದ್ದಾರೆ. ಹೀಗಾಗಿ ರಾಜೀನಾಮೆಯ ವೇಳೆ ಭಾವುಕರಾಗಿದ್ರು. ನನಗೆ ಮಂತ್ರಿ ಸ್ಥಾನವನ್ನ ಕೊಟ್ಟರೂ ಸಂತೋಷ, ಸಚಿವ ಸ್ಥಾನ ಕೊಡದಿದ್ದರೂ ಸಂತೋಷ. ನಾವು 17 ಶಾಸಕರು ಒಗ್ಗಟ್ಟಾಗಿದ್ದೇವೆ, ಒಳ್ಳೆಯದಾಗುತ್ತೆ, ಯಾವುದೇ ರೀತಿಯ ಆತಂಕ ಬೇಡ ಅಂತ ಬಿಎಸ್ವೈ ತಿಳಿಸಿದ್ದಾರೆ ಅಂತ ಎಂಟಿಬಿ ನಾಗರಾಜ್ ಹೇಳಿದ್ರು. ಕೆಲ ಗಂಟೆಗಳಲ್ಲಿ ಸಿಎಂ ಯಾರೆಂಬುದು ಗೊತ್ತಾಗುತ್ತೆ ಅಂತ ಬಿಜೆಪಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಹೇಳಿದ್ದಾರೆ. ದೇವನಹಳ್ಳಿಯ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಪಾಟೀಲ್, ದೆಹಲಿಯಲ್ಲಿ ಪಾರ್ಲಿಮೆಂಟರಿ ಸಭೆ ನಡೀತಾ ಇದೆ. ಸಭೆ ಬಳಿಕ ವೀಕ್ಷಕರು ಯಾರು ಬರ್ತಾರೆಂಬುದು ಗೊತ್ತಾಗಲಿದೆ. ಅಳೆದು ತೂಗಿ ಹೈಕಮಾಂಡ್ ಉತ್ತಮ ಸಚಿವ ಸಂಪುಟ ರಚಿಸಲಿದೆ. ಹೈಕಮಾಂಡ್ ಅವಕಾಶ ಕೊಟ್ಟರೆ ನಾನು ಕೂಡ ಸಚಿವ ಸ್ಥಾನದ ಜವಾಬ್ದಾರಿಯನ್ನು ನಿಭಾಯಿಸುವೆ ಅಂತ ಶಾಸಕ ರಾಜ್ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಜೋರಾಗಿದ್ದು ಹೇಗೆ ನೂತನ ಸಿಎಂ ಪೈಪೋಟಿ? ಮುಖ್ಯಮಂತ್ರಿ ರೇಸ್ನಲ್ಲಿ ಅರ್ಧ ಡಜನ್ ನಾಯಕರು ಯಾರ್ಯಾರು? ದೆಹಲಿ ಮಟ್ಟದಲ್ಲಿ ಯಾರೆಲ್ಲ ಲಾಬಿ ಮಾಡ್ತಿದ್ದಾರೆ? ನೋಡೋಣ ಕೌನ್ ಬನೇಗಾ ಸಿಎಂ ನ್ಯೂಸ್ ಟಾಪ್ 9ನಲ್ಲಿ.
ಮುಖ್ಯಮಂತ್ರಿ ಸ್ಥಾನಕ್ಕೆ ಯಡಿಯೂರಪ್ಪ ರಾಜೀನಾಮೆ ನೀಡ್ತಾ ಇದ್ದಂತೆ ರಾಜ್ಯದ ನೂತನ ಸಿಎಂ ಯಾರು ಅನ್ನೋದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಮುಖ್ಯಮಂತ್ರಿ ರೇಸ್ನಲ್ಲಿ ಅರ್ಧ ಡಜನ್ ನಾಯಕರಿದ್ದು ಯಡಿಯೂರಪ್ಪ ಉತ್ತರಾಧಿಕಾರಿಯಾಗಲು ಭಾರೀ ಪೈಪೋಟಿ ನಡೀತಾ ಇದೆ. 5 ಕೋಟದಡಿ ಹೈಕಮಾಂಡ್ನಿಂದ ಸಿಎಂ ಆಯ್ಕೆ ಲೆಕ್ಕಾಚಾರ ನಡೀತಾ ಇದೆ ಎನ್ನಲಾಗಿದೆ. ಬಿಜೆಪಿ ಹೈಕಮಾಂಡ್ನ ನೂತನ ಮುಖ್ಯಮಂತ್ರಿ ಆಯ್ಕೆಯ ಲೆಕ್ಕಾಚಾರ ಭಾರೀ ನಿರೀಕ್ಷೆ ಮೂಡಿಸಿದೆ. ಲಿಂಗಾಯತ ಕೋಟ, ಬ್ರಾಹ್ಮಣ ಕೋಟ, ಸಂಸದರ ಕೋಟ, ಒಕ್ಕಲಿಗರ ಕೋಟ, ದಲಿತ ಕೋಟಾದಡಿ ಸಿಎಂ ಆಯ್ಕೆಯ ಲೆಕ್ಕಾಚಾರ ನಡೀತಾ ಇದ್ದು, ಲಿಂಗಾಯತ ಕೋಟಾದಡಿ 3 ಹೆಸರು ಮುಂಚೂಣಿಯಲ್ಲಿದೆ. 3 ನಾಯಕರಿಂದಲೂ ಮುಖ್ಯಮಂತ್ರಿಯಾಗಲು ಕಸರತ್ತು ನಡೀತಾ ಇದೆ. ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲಿ ಸಚಿವ ಮುರುಗೇಶ್ ನಿರಾಣಿ ಹೆಸರು ಮುಂಚೂಣಿಯಲ್ಲಿದೆ. ಪಂಚಮಸಾಲಿ ಲಿಂಗಾಯತ ಸಮುದಾಯದ ನಾಯಕರಾಗಿರೋ ಮುರುಗೇಶ್ ನಿರಾಣಿ ಕೇಂದ್ರ ಸಚಿವ ಅಮಿತ್ ಶಾ ಜೊತೆಗೆ ಉತ್ತಮ ಸಂಬಂಧ ಹೊಂದಿದ್ದಾರೆ. ಅಲ್ಲದೆ ಹೈಕಮಾಂಡ್ ನಾಯಕರ ಜೊತೆಗೂ ಉತ್ತಮ ಸಂಬಂಧ ಹೊಂದಿದ್ದು ದೆಹಲಿಯಲ್ಲಿ ಈಗಾಗಲೇ ಭಾರೀ ಲಾಬಿ ಮಾಡಿದ್ದಾರೆ. ನೆಕ್ಸ್ಟ್ ಸಿಎಂ ರೇಸ್ನಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಕೂಡ ಇದ್ದು ಭಾರೀ ಲಾಬಿ ನಡೆಸಿದ್ದಾರೆ. ಪಂಚಮಸಾಲಿ ಲಿಂಗಾಯತ ಸಮುದಾಯದ ಶಾಸಕರಾಗಿರುವಂತಹ ಅರವಿಂದ್ ಬೆಲ್ಲದ್ ಯುವ ರಾಜಕಾರಣಿ ಮತ್ತು ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ. ಸಿಎಂ ಪಟ್ಟ ವಿದ್ಯಾವಂತರಿಗೆ ಕೊಡೋದಾದ್ರೆ ನಾನಿದ್ದೇನೆ ಅಂತ ಬೆಲ್ಲದ್ ತೋರ್ಪಡಿಸಿದ್ದು ಈಗಾಗಲೇ ಹಲವು ಬಾರಿ ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡಿದ್ದಾರೆ. ಬಿಎಸ್ ಯಡಿಯೂರಪ್ಪರ ಉತ್ತರಾಧಿಕಾರಿ ಯಾರಾಗ್ತಾರೆ ಎನ್ನುವುದು ಇನ್ನೂ ನಿಗೂಢವಾಗಿದೆ. ಮುಂದಿನ ಸಿಎಂ ರೇಸ್ನಲ್ಲಿ ಗೃಹ ಸಚಿವರಾಗಿದ್ದ ಬಸವರಾಜ ಬೊಮ್ಮಾಯಿ ಕೂಡ ಇದ್ದಾರೆ. ಸಾದರ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಬಸವರಾಜ ಬೊಮ್ಮಾಯಿ ಹಲವು ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ಬಿಎಸ್ ಯಡಿಯೂರಪ್ಪ ಅವರೇ ಬೊಮ್ಮಾಯಿಯವರ ಹೆಸರು ಸೂಚಿಸಿರುವ ಸಾಧ್ಯತೆ ಇದೆ. ಮುಂದಿನ ಮುಖ್ಯಮಂತ್ರಿ ಸಿಎಂ ರೇಸ್ನಲ್ಲಿ ಬ್ರಾಹ್ಮಣ ನಾಯಕರು ಮುಂಚೂಣಿಯಲ್ಲಿದ್ದಾರೆ. ಬ್ರಾಹ್ಮಣರ ಕೋಟಾದಲ್ಲಿ 2 ನಾಯಕರ ಹೆಸರು ಕೇಳಿ ಬರ್ತಾ ಇದ್ದು, ಡಾರ್ಕ್ ಹಾರ್ಸ್ ಲಿಸ್ಟ್ನಲ್ಲಿದೆ ಪ್ರಭಾವಿ ನಾಯಕನ ಹೆಸರಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬ್ರಾಹ್ಮಣ ಕೋಟಾದಲ್ಲಿ ಫ್ರಂಟ್ ರನ್ನರ್ಸ್ ಆಗಿದ್ದಾರೆ. ಇನ್ನು ಡಾರ್ಕ್ ಹಾರ್ಸ್ ಲಿಸ್ಟ್ನಲ್ಲಿ ಬಿಎಲ್ ಸಂತೋಷ್ ಹೆಸರಿದೆ ಅಂತ ಹೇಳಲಾಗ್ತಿದೆ. ಒಕ್ಕಲಿಗ ಕೋಟಾದಲ್ಲಿ ಹೈಕಮಾಂಡ್ ಸಂಭಾವ್ಯರ ಪಟ್ಟಿಯಲ್ಲಿ 3 ನಾಯಕರಿದ್ದಾರೆ. ಒಕ್ಕಲಿಗ ಕೋಟಾದ ಲಿಸ್ಟ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೆಸರಿದೆ. ಈಗಾಗಲೇ ಕೇಂದ್ರ ಮಟ್ಟದಲ್ಲಿ ಖ್ಯಾತಿ ಗಳಿಸಿರುವಂತಹ ಸಿಟಿ ರವಿ ಸಚಿವರಾಗಿಯೂ ಸೇವೆ ಸಲ್ಲಿಸಿರುವಂತಹ ಅನುಭವ ಹೊಂದಿದ್ದಾರೆ. ಇನ್ನು ಒಕ್ಕಲಿಗ ಕೋಟಾದಡಿ ಆರ್ ಅಶೋಕ್ ಹಾಗೂ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೆಸರು ಕೂಡ ಇದೆ. ಈ 3 ಪೈಕಿ ಒಬ್ಬರಿಗೆ ಸಿಎಂ ಭಾಗ್ಯ ಒಲಿಯುವ ಸಾಧ್ಯತೆ ಇದೆ. ದಲಿತ ಮುಖ್ಯಮಂತ್ರಿ ಆಯ್ಕೆಯಲ್ಲೂ 2 ಫ್ರಂಟ್ ರನ್ನರ್ಸ್ ಇದ್ದಾರೆ. ಉಪಮುಖ್ಯಮಂತ್ರಿಯಾಗಿದ್ದಂತಹ ಗೋವಿಂದ ಕಾರಜೋಳ ಮತ್ತು ಅರವಿಂದ ಲಿಂಬಾವಳಿ ಹೆಸರು ದಲಿತ ಕೋಟಾದಲ್ಲಿದೆ. ದಲಿತ ಕೋಟಾ ಓಕೆ ಆದ್ರೆ ಈ ಇಬ್ಬರಲ್ಲಿ ಒಬ್ಬರು ಮುಂದಿನ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಲಿದ್ದಾರೆ. ಜಾತಿ ಕೋಟಾ ಬಿಟ್ಟು ಸಿಎಂ ಆಯ್ಕೆಗೆ ಹೈಕಮಾಂಡ್ ಮತ್ತೊಂದು ಪ್ಲಾನ್ ಕೂಡ ಮಾಡಿದೆ. ಡಾರ್ಕ್ ಹಾರ್ಸ್ ಲಿಸ್ಟ್ ನಲ್ಲಿ ಬಿಎಲ್ ಸಂತೋಷ್ ಹೆಸರಿದು ಕಾಗೇರಿ ಹೆಸರು ಕೂಡ ಲಿಸ್ಟ್ ನಲ್ಲಿದೆ. ಬಿಎಲ್ ಸಂತೋಷ್, ಕಾಗೇರಿ ಜೊತೆಗೆ ಡಾರ್ಕ್ ಹಾರ್ಸ್ ಲಿಸ್ಟ್ ನಲ್ಲಿ ಉದಾಸಿ ಹೆಸರು ಕೂಡ ಓಡಾಡ್ತಿದೆ. ಈ 3 ಪೈಕಿ ಯಾರಿಗಾದ್ರೂ ಸಿಎಂ ಪಟ್ಟ ಒಲಿಯುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಯಾರೇ ಸಿಎಂ ಆದ್ರೂ 4ವರಿಗೆ ಡಿಸಿಎಂ ಸ್ಥಾನ ಫಿಕ್ಸಾ? ಸಿಎಂ ರೇಸ್ಗೆ ಕೆಎಸ್ ಈಶ್ವರಪ್ಪ ಎಂಟ್ರಿ ಕೊಟ್ಟಿದ್ದು ಹೇಗೆ? ಬಿಎಸ್ವೈ ಸಂಪುಟದಲ್ಲಿ ಸಚಿವರಾಗಿದ್ದ ಯಾರ್ಯಾರಿಗೆ ಗೇಟ್ ಪಾಸ್ ಕೊಡಲಾಗುತ್ತೆ? ನೋಡೋಣ ಯಾರಿಗೆ ಲಕ್. ನ್ಯೂಸ್ ಟಾಪ್ 9ನಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಹೊಸ ಮುಖ್ಯಮಂತ್ರಿ ಆಯ್ಕೆಗೆ ಸರ್ಕಸ್ ನಡೀತಾ ಇದೆ. ಇದರ ಜೊತೆ ಉಪಮುಖ್ಯಮಂತ್ರಿ ಸ್ಥಾನವು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಮುಖ್ಯಮಂತ್ರಿ ಯಾರೇ ಆದರೂ 4ವರಿಗೆ ಡಿಸಿಎಂ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬ್ರಾಹ್ಮಣ ಕೋಟಾದಡಿ ಸಿಎಂ ಆದ್ರೆ ಒಂದು ಲೆಕ್ಕಾಚಾರ, ಲಿಂಗಾಯತ ಕೋಟಾದಡಿ ಮತ್ತೊಂದು ರೀತಿ ಲೆಕ್ಕಾಚಾರ, ಒಕ್ಕಲಿಗ ಕೋಟಾದಡಿ ಸಿಎಂ ಆದ್ರೆ ಇನ್ನೊಂದು ರೀತಿಯ ತಂತ್ರ ಹೆಣೆಯಲಾಗ್ತಾ ಇದೆ. ಬ್ರಾಹ್ಮಣ ಕೋಟಾದಡಿ ಮುಖ್ಯಮಂತ್ರಿ ಆದರೆ 4ವರನ್ನ ಉಪಮುಖ್ಯಮಂತ್ರಿ ಮಾಡುವ ಸಾಧ್ಯತೆ ಇದೆ. 2 ಲಿಂಗಾಯತ ಡಿಸಿಎಂ, ಒಬ್ಬ ದಲಿತ ಡಿಸಿಎಂ, ಒಬ್ಬ ಒಕ್ಕಲಿಗ ಉಪಮುಖ್ಯಮಂತ್ರಿ ನೇಮಕ ಮಾಡ್ತಾರೆ ಎನ್ನಲಾಗಿದೆ. ಆದರೆ ಲಿಂಗಾಯತ ಕೋಟಾದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್, ಮುರುಗೇಶ್ ನಿರಾಣಿ, ದಲಿತ ಕೋಟಾದಲ್ಲಿ ಅರವಿಂದ್ ಲಿಂಬಾವಳಿ, ಒಕ್ಕಲಿಗ ಕೋಟಾದಲ್ಲಿ ಸಿಟಿ ರವಿ ಹೆಸರು ಕೇಳಿ ಬರ್ತಾ ಇದೆ.
ಲಿಂಗಾಯತ ಸಿಎಂ ಆದರೂ 4 ಡಿಸಿಎಂ ಆಗುವ ಸಾಧ್ಯತೆ ಇದೆ. ಒಬಿಸಿ, ದಲಿತ, ವಾಲ್ಮೀಕಿ ಹಾಗೂ ಒಕ್ಕಲಿಗ ಡಿಸಿಎಂ ಲೆಕ್ಕಾಚಾರವಿದೆ. ಒಬಿಸಿ ಕೋಟಾದಲ್ಲಿ ಕೆಎಸ್ ಈಶ್ವರಪ್ಪ ಹೆಸರು ಡಿಸಿಎಂ ರೇಸ್ನಲ್ಲಿ ಇದ್ದು, ದಲಿತ ಕೋಟಾದಲ್ಲಿ ಅರವಿಂದ ಲಿಂಬಾವಳಿ ಹೆಸರು ಚಾಲ್ತಿಯಲ್ಲಿದೆ. ವಾಲ್ಮೀಕಿ ನಾಯಕ ಕೋಟಾದಲ್ಲಿ ಶ್ರೀರಾಮುಲು ಹೆಸರು ಕೇಳಿ ಬರ್ತಾ ಇದ್ದು, ಒಕ್ಕಲಿಗ ಕೋಟಾದಲ್ಲಿ ಸಿಟಿ ರವಿ ಹೆಸರು ಡಿಸಿಎಂ ರೇಸ್ನಲ್ಲಿದೆ. ಮುಂದಿನ ಮುಖ್ಯಮಂತ್ರಿ ರೇಸ್ಗೆ ಕೆಎಸ್ ಈಶ್ವರಪ್ಪ ಎಂಟ್ರಿ ಆಗಿದ್ದಾರೆ. ಸಿಎಂ ಸೀಟ್ನಲ್ಲಿ ಕೂರೋಕೆ ಕೆಎಸ್ ಈಶ್ವರಪ್ಪ ಭಾರೀ ಸರ್ಕಸ್ ನಡೆಸ್ತಾ ಇದ್ದು, ವರಿಷ್ಠರ ಸಂಪರ್ಕದ ಮೂಲಕ ಲಾಬಿ ಮಾಡ್ತಿದ್ದಾರೆ. ಸಮುದಾಯದ ಕೋಟಾದಡಿ ಕೆಎಸ್ಇ ಗಾಳ ಹಾಕಿದ್ದು, ಹಿಂದುಳಿದ ವರ್ಗ ಮತ್ತು ಕುರುಬ ಸಮುದಾಯದಡಿ ಸಿಎಂ ಪಟ್ಟ ಗಿಟ್ಟಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಹೊಸ ಸಚಿವ ಸಂಪುಟದಲ್ಲಿ ಯಾರ್ಯಾರಿಗೆ ಮಂತ್ರಿಗಿರಿ ಒಲಿಯಲಿದೆ ಅನ್ನೋದು ಇನ್ನೂ ನಿಗೂಢವಾಗಿದೆ. ಬಿಎಸ್ ಯಡಿಯೂರಪ್ಪ ಸಂಪುಟದಲ್ಲಿ ಇದ್ದ ಯಾವೆಲ್ಲ ಸಚಿವರಿಗೆ ಗೇಟ್ ಪಾಸ್ ಮಾಡ್ತಾರೆ? ವಲಸಿಗ ಶಾಸಕರಲ್ಲಿ ಎಲ್ಲರಿಗೂ ಸಚಿವ ಸ್ಥಾನ ಸಿಗೋದೇ ಇಲ್ವಾ? ಹೊಸ ಕೇಸರಿ ಬ್ರಿಗೇಡ್ನಲ್ಲಿ ಯಾರ್ಯಾರಿಗೆ ಮಂತ್ರಿಗಿರಿ ಸಿಗಲಿದೆ ಅನ್ನೋದು ಭಾರೀ ಕುತೂಹಲ ಮೂಡಿಸಿದೆ. ಬಿಎಸ್ ಯಡಿಯೂರಪ್ಪ ಅವರ ಸಂಪುಟದಲ್ಲಿದ್ದ ಡಜನ್ ಸಚಿವರಿಗೆ ಡವ ಹೆಚ್ಚಾಗಿದೆ. ಘಟಾನುಘಟಿ ಸಚಿವರಿಗೆ ಮತ್ತೆ ಸ್ಥಾನ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದ್ದು, ಜಗದೀಶ್ ಶೆಟ್ಟರ್, ಕೆಎಸ್ ಈಶ್ವರಪ್ಪ, ಆರ್ ಅಶೋಕ್ಗೆ ಸ್ಥಾನ ಕೈತಪ್ಪುವ ಆತಂಕ ಇದೆ. ಈ ಬಾರಿಯ ಮಂತ್ರಿಮಂಡಲದ ಆಯ್ಕೆ ಕೇಂದ್ರದ ಕೈಯಲ್ಲಿದೆ. ಹೀಗಾಗಿ ನೂತನ ಸಚಿವರು ಯಾರಾಗಲಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಕೋಟಾ ಶ್ರೀನಿವಾಸ ಪೂಜಾರಿ, ಕೆಸಿ ನಾರಾಯಣಗೌಡ, ಪ್ರಭು ಚೌಹಾಣ್, ಸಿಸಿ ಪಾಟೀಲ್, ಶ್ರೀಮಂತ್ ಪಾಟೀಲ್, ಶಶಿಕಲಾ ಜೊಲ್ಲೆ, ಬಿಸಿ ಪಾಟೀಲ್, ಶಿವರಾಮ್ ಹೆಬ್ಬಾರ್, ಎಸ್ ಸುರೇಶ್ ಕುಮಾರ್ ಸೇರಿದಂತೆ ಹಲವರಿಗೆ ಕೊಕ್ಕ ಭೀತಿ ಎದುರಾಗಿದೆ. ಹೊಸ ಮುಖ್ಯಮಂತ್ರಿ ಬಂದ ಬಳಿಕ ವಲಸಿಗರ ಪೈಕಿ 4-5 ಜನರಿಗೆ ಕೊಕ್ಕು ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಸಚಿವ ಸ್ಥಾನದ ಆಕಾಂಕ್ಷಿಗಳಾದ ಶಾಸಕರಾದ ಮುನಿರತ್ನ ಮತ್ತು ಮಹೇಶ್ ಕುಮಟಳ್ಳಿ ಸಂಪುಟ ಸೇರ್ತಾರಾ ಇಲ್ವಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಮುನಿರತ್ನ ಕುಮಟಳ್ಳಿಯ ಸಚಿವ ಸ್ಥಾನದ ಭವಿಷ್ಯ ಮುಂದಿನ ಸಿಎಂ ಕೈಯಲ್ಲಿದೆ. ಬಿಎಸ್ವೈ ಕೆಳಗಿಳಿದ ಬೆನ್ನಲ್ಲೇ ಹೈಕಮಾಂಡ್ ಫುಲ್ ಅಲರ್ಟ್ ಆಗಿದ್ದು, ಹೊಸ ಸಂಪುಟದಲ್ಲಿ ಯುವಕರಿಗೆ ಪ್ರಾಮುಖ್ಯತೆ ಸಿಗುತ್ತೆ ಎನ್ನಲಾಗಿದೆ. ಜೊತೆಗೆ ಜಾತಿ ಹಾಗೂ ಪ್ರಾದೇಶಿಕ ಅಂಶಗಳಿಗೂ ಹೈಕಮಾಂಡ್ ಪ್ರಾಮುಖ್ಯತೆ ನೀಡಲಿದೆ. ಸಂಪುಟದಲ್ಲಿ ಭವಿಷ್ಯದ ನಾಯಕರನ್ನ ರೂಪಿಸುವಕ್ಕೆ ಆದ್ಯತೆಯನ್ನ ಕೊಡಲಾಗಿದ್ದು, ಬಿಎಸ್ವೈ ಇಲ್ಲದೆ ಪಕ್ಷಕ್ಕೆ ಎದುರಾಗುವ ಹಾನಿ ತಪ್ಪಿಸೋಕೆ ರಣತಂತ್ರ ರೂಪಿಸಿದೆ. ಹೀಗಾಗಿ ಎಲ್ಲವನ್ನೂ ಅಳೆದು ತೂಗಿ ಹೊಸ ಸಚಿವ ಸಂಪುಟ ರಚನೆ ಮಾಡಲಿದೆ ಹೈಕಮಾಂಡ್. ಬಿಎಸ್ವೈ ಭೇಟಿಗೆ ಶಾಸಕರ ದಂಡೆ ಹರಿದು ಬರ್ತಾ ಇರೋದು ಹೇಗೆ? ನಿರಾಣಿ, ಬೆಲ್ಲದ್ಗೆ ಪಕ್ಷದ ಶಾಸಕರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಾ? ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳು ಹೇಗೆಲ್ಲ ಟವೆಲ್ ಹಾಕ್ತಿದ್ದಾರೆ ನೋಡೋಣ. ಪಟ್ಟಕ್ಕಾಗಿ ಲಾಬಿ ನ್ಯೂಸ್ ಟಾಪ್ 9ನಲ್ಲಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಎಸ್ ಯಡಿಯೂರಪ್ಪ ರಾಜೀನಾಮೆ ನೀಡ್ತಾ ಇದ್ದಂತೆ ಕಾವೇರಿ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆ ಕೇಂದ್ರ ಬಿಂದುವಾಗಿ ಬದಲಾಗಿದೆ. ಹಂಗಾಮಿ ಮುಖ ಯಡಿಯೂರಪ್ಪ ಅವರನ್ನ ಮಾಜಿ ಸಚಿವರು ಭೇಟಿ ಮಾಡಿ ಚರ್ಚಿಸುತ್ತಿದ್ದಾರೆ. ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ, ಎಂಟಿಬಿ ನಾಗರಾಜ್ ಕಾವೇರಿ ನಿವಾಸಕ್ಕೆ ಆಗಮಿಸಿ ಬಿಎಸ್ವೈ ಜೊತೆ ಚರ್ಚಿಸಿದ್ದಾರೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹಂಗಾಮಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ಕಾವೇರಿ ನಿವಾಸಕ್ಕೆ ಭೇಟಿ ನೀಡಿದ ಮುರುಗೇಶ್ ನಿರಾಣಿ ಯಡಿಯೂರಪ್ಪ ಜೊತೆ ಚರ್ಚೆ ನಡೆಸಿದ್ರು. ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲಿರೋ ಮುರುಗೇಶ್ ನಿರಾಣಿ ನಿನ್ನೆ ತಡರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಇಂದು ಬೆಳಗ್ಗೆ ಬಿಎಸ್ವೈ ಅವರನ್ನ ಭೇಟಿಯಾಗಿದ್ದು, ನಿರಾಣಿ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಬಿಎಸ್ ಯಡಿಯೂರಪ್ಪ ಮೌನವಾಗಿದ್ದಾರೆ. ಹಂಗಾಮಿ ಸಿಎಂ ಯಡಿಯೂರಪ್ಪ ಅವರು ಯಾವುದೇ ಕಾರ್ಯಕ್ರಮಗಳ ನಿಗದಿ ಮಾಡಿಲ್ಲ. ಇನ್ನು ಕಾರ್ಯಕ್ರಮ ಕಾಯ್ದಿರಿಸಿರುವ ಯಡಿಯೂರಪ್ಪ ಅವರದ್ದು ಯಾವುದೇ ಸಭೆ, ಕಾರ್ಯಕ್ರಮಗಳಿಗೆ ಫಿಕ್ಸ್ ಆಗಿಲ್ಲ. ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಶಾಸಕ ಅರವಿಂದ್ ಬೆಲ್ಲದ್ ಹೆಸರು ರೇಸ್ನಲ್ಲಿದೆ. ಆದರೆ ನಿರಾಣಿ ಬೆಲ್ಲದ್ ಆಯ್ಕೆಗೆ ಪಕ್ಷದ ಶಾಸಕರಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆಯಂತೆ. ಸಿಎಂ ಸ್ಥಾನಕ್ಕೆ ಪರಿಗಣಿಸದಂತೆ ವರಿಷ್ಠರಿಗೆ ಪತ್ರ ಬರೆಯೋಕೆ ಕೆಲವು ಶಾಸಕರು ಚಿಂತನೆ ನಡೆಸಿದ್ದಾರೆ. ಈ ಬಗ್ಗೆ ಕೆಲ ಬಿಜೆಪಿ ಶಾಸಕರು ಚರ್ಚಿಸಿರುವ ಮಾಹಿತಿ ಇದ್ದು, ಮಾಜಿ ಡಿಸಿಎಂ ಒಬ್ಬರಿಂದಲೂ ನಿರಾಣಿ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸಲಾಗಿದೆಯಂತೆ.
ಶಾಸಕ ಎಂಪಿ ರೇಣುಕಾಚಾರ್ಯ ಪರೋಕ್ಷವಾಗಿ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಎಲ್ಲಾ ಸಮುದಾಯದವರು ನನಗೆ ಬೆಂಬಲ ನೀಡಿದ್ದಾರೆ. ನಾನು ಜಾತ್ಯತೀತ ವ್ಯಕ್ತಿ, ಎಲ್ಲಾ ವರ್ಗದಿಂದ ಗೆದ್ದು ಬಂದಿದ್ದೇನೆ ಅಂತ ಸಚಿವ ಸ್ಥಾನಕ್ಕೆ ಪರೋಕ್ಷವಾಗಿ ರೇಣುಕಾಚಾರ್ಯ ಲಾಬಿ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕೆ ನಾನು ಲಾಬಿ ಮಾಡಲ್ಲ, ಕೊಟ್ರೆ ನಿಭಾಯಿಸ್ತೇನೆ. ನನಗೂ ಆಡಳಿತದ ಅನುಭವ ಇದೆ, ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅನುಕೂಲವಾಗುವಂತೆ ಕೆಲಸ ಮಾಡ್ತೀನಿ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಸಂಪುಟ ರಚನೆಯ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಬಿಜೆಪಿ ಹೈಕಮಾಂಡ್ ಏನು ನಿರ್ಧರಿಸುತ್ತೆ ನೋಡಬೇಕು ಅಂತ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ಬಿಎಸ್ವೈ ಹೈಕಮಾಂಡ್ ಸೂಚನೆಯನ್ನ ಪಾಲಿಸಿದ್ದಾರೆ. ಹೀಗಾಗಿ ನಾವು ಹೈಕಮಾಂಡ್ ಸೂಚನೆಯನ್ನ ಪಾಲಿಸಬೇಕು. ಮುಂದಿನ ಸಿಎಂಗೆ ಸಂಪೂರ್ಣ ಬೆಂಬಲ ನೀಡೋಕೆ ಯಡಿಯೂರಪ್ಪ ಹೇಳಿದಂತೆ ನಾವು ಕೂಡ ಬೆಂಬಲ ನೀಡ್ತೇವೆ. ಮುಂದಿನ ಚುನಾವಣೆಗಳಿಗೆ ನಾವು ಒಟ್ಟಾಗಿ ಹೋಗ್ತೀವಿ ಅಂತ ರೇಣುಕಾಚಾರ್ಯ ತಿಳಿಸಿದ್ರು. ಮುಖ್ಯಮಂತ್ರಿ ಸ್ಥಾನದ ಬೆನ್ನಲ್ಲೇ ಮಂತ್ರಿ ಸ್ಥಾನಕ್ಕೂ ಲಾಭಿ ಶುರುವಾಗಿದೆ. ನನಗೂ ಸಚಿವ ಸ್ಥಾನ ನೀಡಬೇಕು ಅಂತ ಆನಂದ್ ಮಾಮನಿ ಒತ್ತಾಯಿಸಿದ್ದಾರೆ. 3 ಬಾರಿ ಶಾಸಕನಾಗಿ ಸರ್ಕಾರದ ಯೋಜನೆಯನ್ನ ಜನರ ಬಾಗಿಲಿಗೆ ಮುಟ್ಟಿಸುವ ಕೆಲಸ ಮಾಡಿದ್ದೇನೆ. ಡೆಪ್ಯೂಟಿ ಸ್ಪೀಕರ್ ಆಗಿ ಸೇವೆ ಸಲ್ಲಿಸೋಕೆ ಅವಕಾಶ ಕೊಟ್ಟ ರಾಷ್ಟ್ರೀಯ ರಾಜ್ಯ ನಾಯಕರಿಗೆ ಅಭಿನಂದನೆ. ನಾಳೆ ನಡೆಯುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನನಗೂ ಸಚಿವ ಸ್ಥಾನ ನೀಡ್ತಾರೆ ಅಂತ ಒತ್ತಾಯಿಸ್ತೀನಿ ಅಂತ ಆನಂದ್ ಹೇಳಿದ್ದಾರೆ. ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿರೋ ಆನಂದ್ ಮಾಮನಿ ರಾಜೀನಾಮೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಚಿವ ಸ್ಥಾನ ಕೊಟ್ಟ ಸಂದರ್ಭದಲ್ಲಿ ರಾಜ್ಯ ವಿಧಾನಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ. ಒಂದು ವೇಳೆ ಸಚಿವ ಸ್ಥಾನ ನೀಡದೇ ಇದ್ರೂ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಆನಂದ್ ಮಾಮನಿ ಹೇಳಿದ್ದಾರೆ. ಈ ಮೂಲಕ ಬಿಜೆಪಿ ವರಿಷ್ಠರ ಮೇಲೆ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಶಾಸಕ ಒತ್ತಡ ಹೇರಿದ್ದಾರೆ. ಯಡಿಯೂರಪ್ಪ ಅವರ ರಾಜೀನಾಮೆ ಸ್ವರ್ಣಪುಟ ಸೇರಿದಂತ ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋ ಮಧುಸೂದನ್ ಹೇಳಿದ್ದಾರೆ. ಕಾವೇರಿ ನಿವಾಸದ ಬಳಿ ಮಾತನಾಡಿದ ಅವರು, ಯಡಿಯೂರಪ್ಪ ಅವರು ನಿನ್ನೆ ಭಾವುಕರಾಗಿ ಮಾತನಾಡಿದ್ರು. ಅದು ಬಿಜೆಪಿಗೆ ಅವರು ಸಲ್ಲಿಸಿದ ಗೌರವ ಅಂತ ತಿಳಿಸಿದ್ರು. ಅಲ್ಲದೆ ಬಿಜೆಪಿಯಲ್ಲಿ ನಾಯಕರಿಗೆ ಕೊರತೆ ಇಲ್ಲ. ಹೊಸ ಸಿಎಂ ಬರ್ತಾರೆ. ನಡ್ಡಾ, ಮೋದಿ, ಅಮಿತ್ ಶಾ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಮುಂದಿನ ಸಿಎಂ ಬಗ್ಗೆ ಅನೇಕರ ಹೆಸರು ಕೇಳಿ ಬರ್ತಾ ಇದೆ. ಆದರೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಗೋ ಮಧುಸೂದನ್ ಹೇಳಿದ್ರು. ಬೆಳಗಾವಿ ಬಾಗಲಕೋಟೆಯಲ್ಲಿ ವರುಣನ ಆರ್ಭಟಕ್ಕೆ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ? 800 ಎಕರೆ ಕಬ್ಬು ನೀರು ಪಾಲಾಗಿದ್ದು ಎಲ್ಲಿ? ಕುಖ್ಯಾತ ಮನೆಗಳ್ಳನನ್ನ ಹತ್ಯೆ ಮಾಡಿದ್ದು ಯಾರು? ಇಂಥ ಮತ್ತಷ್ಟು ಸುದ್ದಿಯನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮ ಕೃಷ್ಣಾ ನದಿ ನೀರಿನಿಂದ ಜಲಾವೃತವಾಗಿದೆ. ಸತತ ಮಳೆಗೆ ಕೃಷ್ಣಾ ನದಿ ತುಂಬಿ ಹರಿತಾ ಇದ್ದು ನದಿ ಪಾತ್ರದ ಬಹುತೇಕ ಗ್ರಾಮಗಳಿಗೆ ನೀರು ನುಗ್ಗಿದೆ. ಬಿರಡಿ ಗ್ರಾಮದಲ್ಲಿ ಕ್ಷಣ ಕ್ಷಣಕ್ಕೂ ನದಿ ನೀರು ಹೆಚ್ಚಾಗ್ತಾ ಇದ್ದು 300ಕ್ಕೂ ಹೆಚ್ಚು ಮನೆಗಳು ಮುಳುಗಿವೆ. ಸದ್ಯ ಬಟ್ಟೆ, ಹಾಸಿಗೆ, ದವಸ ಧಾನ್ಯದ ಸಮೇತವಾಗಿ ಗ್ರಾಮಸ್ಥರು ಊರನ್ನ ತೊರೆಯುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಮುಂದುವರೆದಿದೆ. ಮಳೆ ಪ್ರಮಾಣ ತಗ್ಗಿದ್ರೂ ಕೃಷ್ಣಾ ನದಿ ನೀರಿನ ಹರಿವು ಮಾತ್ರ ಕಡಿಮೆಯಾಗಿಲ್ಲ. ಇದರಿಂದ ಅಥಣಿ ತಾಲೂಕಿನ ಹಲವು ಗ್ರಾಮಗಳಿಗೆ ನೀರು ನುಗ್ಗಿದ್ದು ಹುಲಗಬಾಳ, ಇಳಂಗಾವ್ ಸೇರಿದಂತೆ ಕೆಲ ಗ್ರಾಮಗಳು ನಡುಗಡ್ಡೆಯಾಗಿವೆ. ಇನ್ನು ಹಲ್ಯಾಳ, ದರೂರ್ ಸೇತುವೆ ಮೇಲೆ ನೀರು ಹರಿತಾ ಇದ್ದು ದರೂರ್ ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ರೋಗಿಯಲ್ಲಿ 70ಕ್ಕೂ ಹೆಚ್ಚು ಮನೆಗಳು ಮುಳುಗುವ ಹಂತ ತಲುಪಿದೆ. ಮಹಾರಾಷ್ಟ್ರ ಬೆಳಗಾವಿಯಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿದ್ರೂ ಘಟಪ್ರಭಾ ನದಿ ಅಬ್ಬರಿಸ್ತಾ ಇದ್ದು 800 ಎಕರೆ ಕಬ್ಬು ಜಲಾವೃತವಾಗಿದೆ. ಹೀಗಾಗಿ ಬೆಳೆಗೆ ಪರಿಹಾರ ನೀಡಬೇಕು ಅಂತ ರೂರಿ ಗ್ರಾಮದ ರೈತರು ಆಗ್ರಹಿಸಿದ್ದಾರೆ. ನೀರಲ್ಲೇ ನಿಂತು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಸೇತುವೆ ಮುಳುಗಡೆಯಾಗಿದೆ. ಕೃಷ್ಣಾ ನದಿ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಚಿಕ್ಕಪಡಸಲಗಿ ರಸ್ತೆ, ಸೇತುವೆ ಜಲಾವೃತವಾಗಿದೆ. ಸೇತುವೆ ಮೇಲೆ 4 ಅಡಿಗೂ ಅಧಿಕ ನೀರು ನಿಂತಿದ್ದು ಧಾರವಾಡ, ವಿಜಯಪುರ ಮಾರ್ಗದ ಸಂಚಾರ ಬಂದ್ ಆಗಿದೆ. ಹೀಗಾಗಿ ಬ್ಯಾರಿಕೇಡ್ ಹಾಕಿ ರೋಡ್ನ ಪೊಲೀಸರು ಬಂದ್ ಮಾಡಿದ್ದಾರೆ. 6 ಪೊಲೀಸರನ್ನ ಬಲಿ ಪಡೆದಿರೋ ಅಸ್ಸಾಂ ಮಿಜೋರಾಂ ಗಡಿಯಲ್ಲಿ ಘರ್ಷಣೆ ನಡೆದಿದ್ದು ಯಾಕೆ? ಪ್ರಶಾಂತ್ ಕಿಶೋರ್ ಅವರನ್ನ ಕೊಠಡಿಯಲ್ಲಿ ಕೂಡಿ ಹಾಕಿದ್ದು ಯಾರು? ಲೋಕಸಭಾ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿರೋ ಮಮತಾ ಪ್ಲಾನ್ಗಳೇನು? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ.
ಅಸ್ಸಾಂ ಮಿಜೋರಾಂ ಗಡಿಯಲ್ಲಿ ಎರಡು ರಾಜ್ಯದ ಜನರ ನಡುವೆ ಘರ್ಷಣೆ ಸಂಭವಿಸಿದೆ. ಘರ್ಷಣೆಯಲ್ಲಿ ಮಿಜೋರಾಂ ಪೊಲೀಸರು ಅಸ್ಸಾಂ ಪೊಲೀಸರತ್ತ ಗುಂಡು ಹಾರಿಸಿದ್ದಾರೆ. ಇದರಿಂದ ಅಸ್ಸಾಂನ 6 ಜನ ಪೊಲೀಸರು ಸಾವನ್ನಪ್ಪಿದ್ದಾರೆ, 80 ಜನರು ಗಾಯಗೊಂಡಿದ್ದಾರೆ. ಎರಡು ರಾಜ್ಯಗಳ ಗಡಿಯಲ್ಲಿ ಸಿಆರ್ಪಿಎಫ್ ಪಡೆಯನ್ನ ನಿಯೋಜಿಸಲಾಗಿತ್ತು. ಸಿಆರ್ಪಿಎಫ್ ತಟಸ್ಥವಾಗಿ ಕಾರ್ಯನಿರ್ವಹಿಸಿದೆ ಅಂತ ಸಿಆರ್ಪಿಎಫ್ ಹೇಳಿದೆ. ಅಸ್ಸಾಂ ಮಿಜೋರಾಂ ಗಡಿಯ ಘರ್ಷಣೆಯ ಬಗ್ಗೆ ಸಿಆರ್ಪಿಎಫ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಮಾಹಿತಿಯನ್ನು ನೀಡಿದೆ. ಅಮಿತ್ ಶಾ ಅವರು ನೇರವಾಗಿ ಅಸ್ಸಾಂ ಸಿಎಂ ಹಾಗೂ ಮಿಜೋರಾಂ ಸಿಎಂ ಜೊತೆಗೆ ಮಾತನಾಡಿ ಎರಡು ರಾಜ್ಯಗಳು ವಿವಾದಿತ ಗಡಿ ಪ್ರದೇಶದಿಂದ ಪೊಲೀಸರನ್ನ ಹಿಂದಕ್ಕೆ ಕರೆಸಿಕೊಳ್ಳಬೇಕು, ಘರ್ಷಣೆಗೆ ಅವಕಾಶ ಕೊಡಬಾರದು ಅಂತ ಸೂಚಿಸಿದ್ದಾರೆ. ಪರಿಸ್ಥಿತಿ ಮೇಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಣ್ಣಿಟ್ಟಿದ್ದಾರೆ. ಅಮಿತ್ ಶಾ ಮಧ್ಯಪ್ರವೇಶದ ಬಳಿಕವೂ ಘರ್ಷಣೆ ನಡೆದಿದೆ ಅಂತ ಕೆಲವರು ಆರೋಪ ಮಾಡಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಪಕ್ಷವು ತ್ರಿಪುರಾ ರಾಜ್ಯದಲ್ಲಿ ತನ್ನ ಪಕ್ಷ ವಿಸ್ತರಣೆಗೆ ಯತ್ನಿಸ್ತಾ ಇದೆ. ಇದಕ್ಕಾಗಿ ಚುನಾವಣಾ ರಣತಂತ್ರ ನಿಪುಣ ಪ್ರಶಾಂತ್ ಕಿಶೋರ್ ತಂಡವನ್ನ ತ್ರಿಪುರಾ ರಾಜ್ಯಕ್ಕೆ ಕಳುಹಿಸಲಾಗಿತ್ತು. ಆದರೆ ತ್ರಿಪುರಾ ಪೊಲೀಸರು ಪ್ರಶಾಂತ್ ಕಿಶೋರ್ ಅವರ ಐಪ್ಯಾಕ್ ತಂಡದ 23 ಸದಸ್ಯರನ್ನ ಹೋಟೆಲ್ ಕೊಠಡಿಯಲ್ಲೇ ಕೂಡಿ ಹಾಕಿದ್ದಾರೆ ಅಂತ ಟಿಎಂಸಿ ಆರೋಪಿಸಿದೆ. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಇದೀಗ 2024ರ ಲೋಕಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ. 2024ರ ಲೋಕಸಭಾ ಚುನಾವಣೆಗೆ ಈಗಿನಿಂದಲೇ ವಿಪಕ್ಷಗಳನ್ನು ಒಗ್ಗೂಡಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ನಿನ್ನೆಯಿಂದ 3 ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಮಮತಾ ಬ್ಯಾನರ್ಜಿ ಹಮ್ಮಿಕೊಂಡಿದ್ದಾರೆ. ದೆಹಲಿಯಲ್ಲಿ ವಿವಿಧ ಪಕ್ಷಗಳ ನಾಯಕರನ್ನ ಮಮತಾ ಭೇಟಿಯಾಗ್ತಿದ್ದಾರೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗ್ತಿದ್ದಾರೆ. ಮಧ್ಯಾಹ್ನ ಕಾಂಗ್ರೆಸ್ ನಾಯಕ ಕಮಲ್ನಾಥ್ ರನ್ನ ಭೇಟಿಯಾಗ್ತಿದ್ದಾರೆ. 3 ಗಂಟೆಗೆ ಆನಂದ್ ಶರ್ಮಾರನ್ನ ಭೇಟಿಯಾಗಲಿದ್ದಾರೆ. ಸಂಜೆ 4ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಮತಾ ಬ್ಯಾನರ್ಜಿ ಭೇಟಿಯಾಗ್ತಿದ್ದಾರೆ. ಅಶ್ಲೀಲ ಸಿನಿಮಾ ನಿರ್ಮಾಣದ ಆರೋಪದಡಿ ರಾಜ್ ಕುಂದ್ರಾ ಬಂಧನದ ಪ್ರಕರಣದಲ್ಲಿ ಹೇಳಿಕೆ ನೀಡಲು ಮುಂಬೈನ ಕ್ರೈಂ ಬ್ರಾಂಚ್ ಬಾಲಿವುಡ್ ನಟಿ ಶರ್ಲಿನ್ ಚೋಪ್ರಾಗೆ ಸಮನ್ಸ್ ನೀಡಿದೆ. ಇಂದು ಮುಂಬೈ ಕ್ರೈಂ ಬ್ರಾಂಚ್ ಪೊಲೀಸರ ಎದುರು ಹಾಜರಾಗಿ ಶರ್ಲಿನ್ ಚೋಪ್ರಾ ಹೇಳಿಕೆ ನೀಡಬೇಕಾಗಿದೆ. ರಾಜ್ ಕುಂದ್ರಾ ಪರವಾಗಿ ಹೇಳಿಕೆ ಕೊಡ್ತಾರೋ ವಿರುದ್ಧವಾಗಿ ಹೇಳಿಕೆ ಕೊಡ್ತಾರೋ ಅನ್ನೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಕೇರಳದಲ್ಲಿ ಮತ್ತೆ 3 ಹೊಸ ಝಿಕಾ ವೈರಸ್ ಪ್ರಕರಣಗಳು ಪತ್ತೆಯಾಗಿದೆ. ಇದರಿಂದ ಕೇರಳದಲ್ಲಿ ಮತ್ತೆ ಪತ್ತೆಯಾದ ಝಿಕಾ ವೈರಸ್ ಪ್ರಕರಣಗಳ ಸಂಖ್ಯೆ 51ಕ್ಕೆ ಏರಿಕೆಯಾಗಿದೆ. ಝಿಕಾ ವೈರಸ್ ಸೊಳ್ಳೆಗಳಿಂದ ಹರಡುತ್ತೆ. ಹೀಗಾಗಿ ಸೊಳ್ಳೆ ನಿಯಂತ್ರಣಕ್ಕೆ ಸೋಂಕು ನಿವಾರಕವನ್ನ ಕೇರಳ ರಾಜ್ಯ ಸರ್ಕಾರ ಆಯ್ದ ಪ್ರದೇಶಗಳಲ್ಲಿ ಸಿಂಪಡಿಸ್ತಾ ಇದೆ. ಹೀಗಿದ್ರೂ ಝಿಕಾ ವೈರಸ್ ಪ್ರಕರಣಗಳು ಹೆಚ್ಚಾಗ್ತಿದೆ. ಸಂಸತ್ ಅಧಿವೇಶನದಲ್ಲಿ ಇಂದು ಕೂಡ ಗದ್ದಲ ಮುಂದುವರಿಯುವ ಸಾಧ್ಯತೆ ಇದೆ. ವಿರೋಧ ಪಕ್ಷಗಳು ಪೆಗಾಸಸ್ ಸ್ಪೈವೇರ್ ಗೂಢಚಾರಿಕೆ ಬಗ್ಗೆ ನಿಲುವಳಿ ಸೂಚನೆ ಮೇಲೆ ಚರ್ಚೆಗೆ ಆಗ್ರಹಿಸುತ್ತಿವೆ. ನಿನ್ನೆ ಲೋಕಸಭೆಯಲ್ಲಿ ಗದ್ದಲದ ಮಧ್ಯೆಯೂ 2 ಮಸೂದೆಗಳನ್ನು ಕೇಂದ್ರ ಸರ್ಕಾರ ಅಂಗೀಕರಿಸಿದೆ. ಲಂಕಾ ವಿರುದ್ಧದ ಟಿ20 ಸರಣಿ ಮೇಲೆ ಕಣ್ಣಿಟ್ಟಿರೋ ಟೀಂ ಇಂಡಿಯಾದಲ್ಲಿ ಕನ್ನಡಿಗ ಪಡಿಕ್ಕಲ್ಗೆ ಸ್ಥಾನ ಸಿಗುತ್ತಾ? ವರುಣ್ ಚಕ್ರವರ್ತಿ ಸ್ಪಿನ್ ಅಸ್ತ್ರಕ್ಕೆ ಫಿದಾ ಆದ ವಿವಿಎಸ್ ಲಕ್ಷ್ಮಣ್ ಹೇಳಿದ್ದೇನು? ಟಾಲಿವುಡ್ನ ಬಹು ನಿರೀಕ್ಷಿತ RRR ಸಿನಿಮಾ ಆಡಿಯೋಗೆ ಎಷ್ಟು ಕೋಟಿ ಬೆಲೆ ಬಂದಿದೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಶ್ರೀಲಂಕಾ ಹಾಗೂ ಟೀಂ ಇಂಡಿಯಾ ನಡುವಿನ 2ನೇ ಟಿ20 ರಾತ್ರಿ 8 ಗಂಟೆಗೆ ನಡೆಯಲಿದೆ. ಮೊದಲ ಪಂದ್ಯದಲ್ಲಿ 38 ರನ್ಗಳ ಭರ್ಜರಿ ಗೆಲುವು ಸಾಧಿಸಿರೋ ಬ್ಲೂ ಬಾಯ್ಸ್ ಇಂದಿನ ಪಂದ್ಯ ಗೆದ್ದು ಸರಣಿ ವಶಪಡಿಸಿಕೊಳ್ಳುವ ತವಕದಲ್ಲಿದೆ. ಆದರೆ ಮೊದಲ ಪಂದ್ಯ ಸೋತಿರುವಂತಹ ಸಿಂಹಳಿಯರ ಪಾಲಿಗೆ ಇಂದಿನ ಪಂದ್ಯ ಮಾಡು ಇಲ್ಲವೇ ಮಡಿಯಾಗಿದೆ. ಶ್ರೀಲಂಕಾ ವಿರುದ್ಧದ 2ನೇ ಟಿ20 ಪಂದ್ಯದಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಆರಂಭಿಕ ಬ್ಯಾಟ್ಸ್ಮನ್ ಪೃಥ್ವಿ ಶಾ ಹಾಗೂ ಸೂರ್ಯಕುಮಾರ್ ಯಾದವ್ ಇಂಗ್ಲೆಂಡ್ನಲ್ಲಿರೋ ಭಾರತ ಟೆಸ್ಟ್ ತಂಡವನ್ನ ಸೇರಿಕೊಳ್ಳಬೇಕಾಗಿದೆ. ಹೀಗಾಗಿ ಪಡಿಕ್ಕಲ್ ಇಂದಿನ ಪಂದ್ಯದಲ್ಲಿ ಟಿ20 ಕ್ರಿಕೆಟ್ಗೆ ಪದಾರ್ಪಣೆ ಮಾಡುವ ಸಾಧ್ಯತೆ ಇದೆ. ಸಿಂಹಳಿಯರ ವಿರುದ್ಧದ ಪಂದ್ಯದಲ್ಲಿ ಪದಾರ್ಪಣೆ ಮಾಡಿದ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಕೈ ಚಳಕಕ್ಕೆ ಮಾಜಿ ಕ್ರಿಕೆಟಿಗ ವಿವಿಎಸ್ ಲಕ್ಷ್ಮಣ್ ಫಿದಾ ಆಗಿದ್ದಾರೆ. ವರುಣ್ಗೆ ಅವಕಾಶ ಸಿಕ್ಕಿರೋದಕ್ಕೆ ಸಂತಸವಾಗ್ತಾ ಇದೆ. ಅವರು ತಂಡಕ್ಕೆ 2 ಬಾರಿ ಆಯ್ಕೆಯಾಗಿದ್ದಾರೆ. ಆದರೆ ಫಿಟ್ನೆಸ್ನಲ್ಲಿ ಅವರು ಫೇಲ್ ಆಗಿದ್ರು. ಆದರೆ ಕೊನೆಗೂ ಅವಕಾಶ ಪಡೆದಂತಹ ವರುಣ್ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಅಂತ ವಿವಿಎಸ್ ತಿಳಿಸಿದ್ದಾರೆ.
ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡದ ಸಿಬ್ಬಂದಿಗೆ ಕೋವಿಡ್ ಹಿನ್ನೆಲೆಯಲ್ಲಿ ಪಾಕ್ ವಿರುದ್ಧದ ಟಿ20 ವೇಳಾಪಟ್ಟಿಯನ್ನ ಮರು ಪ್ರಕಟಿಸಲಾಗಿದೆ. ಮೊದಲಿನ ವೇಳಾಪಟ್ಟಿ ಪ್ರಕಾರ 5 ಟಿ20 ಪಂದ್ಯಗಳ ಸರಣಿ ಆಯೋಜನೆಗೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮಂಡಳಿ ಮುಂದಾಗಿತ್ತು. ಆದರೆ ಕೋವಿಡ್ ಹಿನ್ನೆಲೆ ಕೇವಲ 4 ಪಂದ್ಯಗಳನ್ನು ಆಯೋಜಿಸಲಾಗುತ್ತಿದೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗಿರುವ 148 ಮಂದಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. 3 ಅಥ್ಲೀಟ್ಗಳು ಸೇರಿದಂತೆ ಇಂದು ಮುಂಜಾನೆ 16 ಮಂದಿಗೆ ಸೋಂಕು ಕಾಣಿಸಿಕೊಂಡಿದೆ ಅಂತ ಸಂಘಟಕರು ತಿಳಿಸಿದ್ದಾರೆ. 3 ಕ್ರೀಡಾಪಟುಗಳು, 4 ಗುತ್ತಿಗೆದಾರರು, 9 ಮಂದಿ ಕ್ರೀಡಾ ಸಿಬ್ಬಂದಿಗಳಿಗೆ ಸೋಂಕು ಕಾಣಿಸಿಕೊಂಡಿರುವುದು ದೃಢಪಟ್ಟಿದೆ. ಟಾಲಿವುಡ್ನ ಬಹುನಿರೀಕ್ಷಿತ ಸಿನಿಮಾ RRR ಆಡಿಯೋ ರೈಟ್ಸ್ ಭರ್ಜರಿ ಮೊತ್ತಕ್ಕೆ ಸೇಲ್ ಆಗಿದೆ. ಟಿ ಸೀರೀಸ್ ಹಾಗೂ ಲಹರಿ ಮ್ಯೂಸಿಕ್ಸ್ ಜೊತೆಯಾಗಿ ಆಡಿಯೋ ರೈಟ್ಸ್ ಪಡೆದುಕೊಂಡಿದೆ. ಈ ಹಿಂದಿನ ಎಲ್ಲ ದಾಖಲೆಗಳನ್ನ RRR ಸಿನಿಮಾ ಬ್ರೇಕ್ ಮಾಡಿದೆ. ರಾಜಮೌಳಿ ಆಕ್ಷನ್ ಕಟ್ ಹೇಳಿರುವಂತಹ ಸಿನಿಮಾದಲ್ಲಿ ಜೂನಿಯರ್ NTR ಹಾಗೂ ರಾಮ್ ಚರಣ್ ತೇಜ ನಟಿಸಿರುವುದು ಸಿನಿಮಾದ ಬಗ್ಗೆ ದೊಡ್ಡ ಕುತೂಹಲ ಹೆಚ್ಚು ಮಾಡಿದೆ. ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಸಿನಿಮಾ KGF 2 ಸಿನಿಮಾದ ರಿಲೀಸ್ಗಾಗಿ ಚಿತ್ರತಂಡ ಭರ್ಜರಿ ಪ್ಲಾನ್ ಮಾಡ್ತಾ ಇದೆ. ಆದರೆ ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಚಿತ್ರತಂಡ ಬ್ಯುಸಿಯಾಗಿದೆ. ಅದರಲ್ಲೂ ವಿಶೇಷವಾಗಿ ನಟ ಸಂಜಯ್ ದತ್ ಅವರ ವಾಯ್ಸ್ ಡಬ್ಬಿಂಗ್ ಆಗಿ ತುಂಬಾ ತಲೆ ಕೆಡಿಸಿಕೊಂಡಿದೆಯಂತೆ ಚಿತ್ರತಂಡ. ಸದ್ಯ ಸಂಜಯ್ ದತ್ ಹಿಂದಿ ಭಾಷೆಗಾಗಿ ಚೆನ್ನಾಗಿ ಡಬ್ ಮಾಡಿದ್ದಾರೆ. ಆದರೆ ಬೇರೆ ಬೇರೆ ಭಾಷೆಯ ಡಬ್ಬಿಂಗ್ ಕೆಲಸಕ್ಕಾಗಿ ಸಂಜಯ್ ಅವರಿಗೆ ಹೋಲುವ ಧ್ವನಿ ಹುಡುಕಾಟದಲ್ಲಿದೆಯಂತೆ ಚಿತ್ರತಂಡ. ಇದು ಈ ಹೊತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.